ಬಟ್ ಏನಂದರೆ ಮುಂಚೆ ಎಲ್ಲ ನಾನು ಬರಬೇಕಾದ್ರೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಆ ಥರ ಬರೋದು ಸ್ವಲ್ಪ ಕಷ್ಟನೇ. ಸೊ ನಮ್ಮ ಸ್ಟುಡಿಯೋಗೆ ಬಂದರೆ ಒಂದು ಅಪ್ಪ ಅಮ್ಮಂದಿಬ್ಬರದ್ದು ದೊಡ್ಡ ಫೋಟೋ, ಅದೇ ಮೇಯ್ನ್ ಅಟ್ರಾಕ್ಷನ್ ನಮ್ಮ ಸ್ಟುಡಿಯೋನಲ್ಲಿ. ನೀವು ಯಾವುದೇ ಒಂದು ಕಂಟೆಂಟ್ ಏನಾದರೂ ರಿಲೀಸ್ ಮಾಡಬೇಕು ಮತ್ತೊಂದಕ್ಕೆ ಅಂತಂದರೆ ನಮಗೆ ಈಸಿಯಾಗಿ ಸಿಗ್ತಾ ಇದ್ದಿದ್ದು ಪುನೀತ್ ಸರ್ ಒಬ್ಬರೇ. ಓಕೆ. ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ ನಂತರ ಸೊ ಅದನ್ನ ಈ ಆಡಿಯೋ ಕಂಪ್ನೀಸ್ಗಳು ತೊಗೊಂಡು ಹೋದಾಗ ಆವಾಗಿನ ಪ್ರತಿಕ್ರಿಯೆಗಳನ್ನ ನೆನ್ಪು ಮಾಡ್ಕೊಳ್ಬೋದಾ? ನಂದು ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ 6 to 6 ಬಂದು PRKನಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅವಾಗ ಅಪ್ಪ ನಾನು ಹೋಗಿದ್ವಿ. ಆವಾಗಲೇ ನಾನು ಅದೇ ಸಾವಿರ ಸಾಂಗ್ ಕೇಳಿ ಆವಾಗ ನಾನು ಅವ್ರ ಪರ್ಸನಲ್ ನಂಬರ್ ಶೇರ್ ಮಾಡಿದ್ರು. ಸಾಂಗ್ ತುಂಬ ಇಷ್ಟ ಆಯಿತು ಅವ್ರಿಗೆ. ಕೇಳಿದ ತಕ್ಷಣನೇ ಒಂಥರ ಶಾಕಲ್ಲಿ ನೋಡ್ತಾ ಇದ್ದಾರೆ ನನ್ನ ಪುನೀತ್ ಸರ್. ಹೆಂಗೆ ಕಂಪೋಸ್ ಮಾಡಿದ್ರಿ, ಹೇಗೆ, ಏನು ಮಾಡ್ತಿದ್ದೀರಾ ಅಂದರೆ ನಾನೇನೇನು ಮಾಡ್ತಿದ್ದೀನಿ ಮ್ಯೂಸಿಕ್ನಲ್ಲಿ, ಹೌ ಐ ಆಮ್ ಟ್ರೈನ್ಡ್ ಅಂತೆಲ್ಲ ಅವ್ರಿಗೇನೋ ಒಂದು ಕ್ಯೂರಿಯಾಸಿಟಿ. ಸೊ ಈ ಥರ ಇದು ನಿಮ್ಮ ಆಡಿಯೋ ಇದರಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಬಟ್ ಅವಾಗ ಇನ್ನೂ ಜಸ್ಟ್ ಲಾಂಚ್ ಆಗಿದ್ದಿದ್ದು. ಓಕೆ. ಜಸ್ಟ್ 1 or 2 ಮೂವೀಸ್ ಏನೋ ಇದಾಗಿತ್ತು. PRK ಆಡಿಯೋ ಕಂಪನೀಸ್ ಲಾಂಚ್ ಆಗಿ ಅವ್ರು ಅದಕ್ಕೆ ಸ್ವಲ್ಪ ಒಂದಷ್ಟು ಅಂದರೆ ಸ್ವಲ್ಪ ದಿನ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇನ್ನೂ ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಮಾತಾಡೋದಕ್ಕೆ ಇನ್ನೂ ಇದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀವಿ, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಂತಂದರು. ಬಟ್ ಅಷ್ಟೊತ್ತಿಗೆ ನಮಗೆ ರಿಲೀಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದು PRKಗಾಗಿಲ್ಲ. ಬಟ್ ಅಪ್ಪು ಸರ್ ಬಂದು ರಿಲೀಸ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಅವ್ರು ಪ್ರಾಮಿಸ್ ಮಾಡಿದಂತೆ ಬಂದು ಅವತ್ತು ರಿಲೀಸ್ ಮಾಡಿಕೊಟ್ರು. ಓಕೆ. ಸೊ ಅವ್ರನ್ನ ಯಾವ್ದು ಸಾಂಗು ಹಾಡಿಸ್ಲಿಲ್ವ ನೀವು? ಅದೊಂದು ಡ್ರೀಮ್ ಇತ್ತು ಅಂತ ಹೇಳಿದ್ರಿ ನನಗೆ ಯಾವಾಗ. ಆ್ಯಕ್ಚುಲಿ ಕನಸು ಮಾರಾಟಕ್ಕಿದೆ ಮೂವಿಗೆ ಒಂದು ಮೆಲೋಡಿ ಸಾಂಗ್ ಇದೆ. ಅದನ್ನು ಫಸ್ಟ್ ಟೀಮ್ನಲ್ಲಿ ಪುನೀತ್ ಸರ್ ಹತ್ರ ಹಾಡಿಸ್ಬೇಕು ಅಂತ ಆಸೆ ಇತ್ತು, ನನಗೂ ಇತ್ತು. ಬಿಕಾಸ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಅವ್ರಿಗೆ. ಬಟ್ ಆ ಟೈಮಲ್ಲಿ ತುಂಬ ಬ್ಯುಸಿ ಇದ್ದರು, ಆ ಸಾಂಗ್ ಆಗಲಿಲ್ಲ. ಬಟ್ ಏನೋ ಇಲ್ಲಿ ಫಿನಿಶ್ ಬೇರೆ ಆಗಬೇಕಾಗಿತ್ತು. ಅವ್ರ ಮೂವಿ ಇದರಲ್ಲಿ ಬ್ಯುಸಿ ಇದ್ದರು. ಅದಾದ ನಂತರ ಒಂದು ಮೂವಿಗೆ ಆ ಸಾಂಗು ಆ್ಯಕ್ಚುಲಿ ಅದು ಲಿರಿಕ್ಕು ಅಂದರೆ ಸ್ವಲ್ಪ ಫನ್ನಿಯಾಗಿ ಅದೇನೋ ನನಗೆ ಲಿರಿಕ್ಕು ಆ್ಯಕ್ಚುಲಿ ಕಂಪೋಸ್ ಮಾಡಬೇಕಾದ್ರೆ ಪುನೀತ್ ಸರ್ ಹತ್ರ ಹಾಡಿಸ್ಬೇಕು ಅಂತ ಅವ್ರು ನನಗೆ ಹೇಳಿರಲಿಲ್ಲ. ಇದು ಬೇರೆ ಟೀಮ್ ನಾನು ಹೇಳ್ತಾ ಇರೋದು, ಬೇರೆ ಹೊಸ ಮೂವಿದೊಂದು ಎಕ್ಸ್ಪೀರಿಯನ್ಸು. ಸೊ ಹೇಳಿರಲಿಲ್ಲ. ಸೊ ನಾನು ಅದು ಲಾಕ್ಡೌನ್ ಟೈಮಲ್ಲಿ ಬಂದಂಥ ಒಂದು ಮೂವಿ. ನಂಗೆ ಆ್ಯಕ್ಚುಲಿ ಅವ್ರ ಲಿರಿಕ್ಸ್ ಎಲ್ಲ ತೋರಿಸಿದಾಗ ಅಂದರೆ ವಲ್ಗರಾಗಿ ಏನಿರಲಿಲ್ಲ, ಬಟ್ ಅಂದರೆ ಅಷ್ಟು ಪ್ರೆಸೆಂಟಬಲ್ ಆಗಿ ಇರಲಿಲ್ಲ ಸಾಹಿತ್ಯ. ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ಹೇಗೆ ಅಂತಂದರೆ ಒಂದು ಕಡೆ ಈ ಕಡೆ ನನಗೂ ದುಡ್ಡಿನ ಅವಶ್ಯಕತೆ ಇತ್ತು, ಪ್ರಾಜೆಕ್ಟ್ ಬೇಕಾಗಿತ್ತು. ಸೊ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಇರಲಿ, ಇದು ಒಂದು ಎಕ್ಸ್ಪೀರಿಯನ್ಸು, ಯಾವುದನ್ನು ನಾವು ಕಂಡಮ್ ಮಾಡೋಕ್ಕಾಗೋದಿಲ್ಲ. ಇದು ನನಗೆ ಮೇ ಬಿ ಏನೋ ಇದು ಓಕೆ ಅನ್ನಿಸ್ತಿರೋ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನೋಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಆ ಪ್ರಾಜೆಕ್ಟ್ ಒಪ್ಕೊಂಡೆ. ಸೊ ಅದರಲ್ಲಿ 2 ಸಾಂಗ್ ಕಂಪೋಸ್ ಮಾಡಿದ್ವಿ. ಕಂಪೋಸ್ ಮಾಡಾದಮೇಲೆ ಅವರು ನನಗೆ ಇದು ಪುನೀತ್ ಸರ್ ಹತ್ರ ಹಾಡಿಸ್ಬೇಕು ಅಂತಂದರು. ನನಗೆ ಒಂಥರ ಅರ್ಧಂಬರ್ಧ ಮನಸ್ಸು. ಅಂದರೆ ನನಗೆ ಒಳ್ಳೆ ಸಾಂಗ್ ಇದ್ದಾಗ ಪುನೀತ್ ಸರ್ ಸಿಗಲಿಲ್ಲ, ಈ ಸಾಂಗ್ಗೆ ಹೇಗೆ ಏನಂತ. ಅದನ್ನು ನೋಡಿದ್ರೆ ಈ ಸಾಂಗು ಸರ್ಗೆ ಸಾಂಗ್ ಎಲ್ಲ ಕಳಿಸಿ ಲಿರಿಕ್ ಕಳಿಸಿ ಅಪ್ರೋಚ್ ಮಾಡ್ತಿದ್ದಂಗೆ ಒಂದು ವಾರದಲ್ಲೆಲ್ಲ ಫಿಕ್ಸ್ ಆಗೋಯ್ತು. ಒಂದು ವಾರದಲ್ಲಿ ರೆಕಾರ್ಡಿಂಗೇ ಫಿಕ್ಸ್ ಆಗೋಯ್ತು. ಸೊ ಅದಾದಮೇಲೆ ನಂತರ ರೆಕಾರ್ಡಿಂಗ್ ಮಾಡಿದ್ವಿ. ಅವ್ರು ನಿಜವಾಗ್ಲೂ ಅವ್ರ ಸಿಂಪ್ಲಿಸಿಟಿ ಅಂದರೆ ಅವ್ರು ಆ್ಯಕ್ಚುಲಿ ಮುಗಿದ್ಮೇಲೆ ಲಿರಿಕ್ ಚೆನ್ನಾಗಿದೆ, ಚೆನ್ನಾಗಿ ಕಂಪೋಸ್ ಮಾಡಿದ್ಯಾ ಅಂತ ಅದನ್ನು ಗುನ್ಗುಟ್ಕೊಂಡು ಹೋಗ್ತಾಯಿದ್ರು. ಬಿಕಾಸ್ ಆ ಅಮೌಂಟು ಅವ್ರ ಟ್ರಸ್ಟಿಗೆ ಹೋಗುತ್ತೆ. ಅದು ನಿಮ್ಗೆ ಅವಾಗ ಗೊತ್ತಿರಲಿಲ್ಲ ಅಥವಾ ಗೊತ್ತಿತ್ತಾ ಪುನೀತ್ ಸರ್ದು ಈ ಥರ ಟ್ರಸ್ಟ್ ಹೋಗುತ್ತೆ ಅಥವಾ? ಹೇಳಿದ್ರು ಅಮೌಂಟ್ ಅದು ಡೈರೆಕ್ಟ್ ಟ್ರಸ್ಟ್ಗೆ ಅದು ಹೋಗೋದು ಅಮೌಂಟು. ಸೊ ಅಂದರೆ ಸಾಂಗ್ ಕೇಳಿದ್ಮೇಲೆ ಈ ಲಿರಿಕ್ ಒಪ್ಕೋತಾರೋ ಇಲ್ವೋ ಅನ್ನೋದೇನೋ ಒಂದು ಡೌಟ್ ಇತ್ತು.
ಬಟ್ ಅವ್ರು ಎಷ್ಟು ಸಿಂಪಲ್ಲಾಗಿ ನಾನಿನ್ನೂ ಅಂಬೆಗಾಲು ಇಡ್ತೋಳು ನಾನು ಹಿಂಗೆ ಯೋಚನೆ ಮಾಡಿದೆ, ಅವ್ರು ಎಷ್ಟು ಪ್ರೊಫೆಷನಲ್ಲಾಗಿ ಹೆಂಗೆ ಎಷ್ಟು ಸಿಂಪ್ಲಿಸಿಟಿ ಅಪ್ಪ ಅಂತ ಅಂದ್ಕೊಂಡೆ. ಅದನ್ನು ಚೆನ್ನಾಗಿದೆ ಅಂತೆಲ್ಲ ಕೊನೆಗೆ ಹೇಳಿ, ಮತ್ತು ಸಾಂಗ್ ಹೆಂಗೆ ಬೇಕೋ ನೀವು ಹಾಡಿಸ್ಕೊಳ್ಳಿ ಅಂತ ನಾನೇ ಅಲ್ಲೇ ಕೂತು ಒಟ್ಟಿಗೆ ಟೇಕ್ ಮಾಡಿದ್ದು ಅವ್ರ ಸ್ಟುಡಿಯೋನಲ್ಲಿ ಮೋಸ್ಟ್ಲಿ ಅವರು ಹಾಡಿದ್ದು ಫಸ್ಟ್ ಸಾಂಗ್ ಅದು ನಿಮ್ಮ ಆಗ ಜಸ್ಟ್ ಆಗ ಇನ್ನೂ ಅದು ಸ್ಟುಡಿಯೋ ರೆಡಿ ಆಗಿತ್ತು. ಡಬ್ಬಿಂಗ್ ಒಂದೇನೋ ಮೂವಿ ಮಾಡಿದ್ರು, ಬಟ್ ಸಾಂಗ್ ರೆಕಾರ್ಡಿಂಗ್ ಅಂತ ಆಗಿದ್ದು ನಮ್ಮದೇ ಫಸ್ಟು. ಟುಕ್ ಬುಕ್ ಐ ಲವ್ ಯು ಬೇಬಿ ಮಾ ಅಂತ ಅದು ಸಾಂಗು ನಾನು ಡುಯೆಟ್ ಹಾಡಿದ್ದು. ಈ ಯೂಟ್ಯೂಬಲ್ಲಿ ಇದೆ ಆ್ಯಕ್ಚುಲಿ ಸಾಂಗು, ಬಟ್ ನಾನು ಇದುವರೆಗೂ ಎಲ್ಲೂ ಹೇಳ್ಕೊಂಡು, ಬಿಕಾಸ್ ಅಂದರೆ ಆ ಸಾಂಗಿಂದ ಎಲ್ಲೋ ಒಂದು ಕಡೆಗೆ ನನಗೆ ಅಂದರೆ ಅವರ ಒಂದು ಇದು ಏನೋ ಒಂದು ಕ್ವಾಲಿಟಿ ಅಥವಾ ಇದನ್ನು ಮೇಂಟೈನ್ ಮಾಡ್ಕೊಂಬಂದಿರ್ತಾರಲ್ಲ, ಅದಕ್ಕೆಲ್ಲೋ ಒಂದು ಕಡೆ ಅದು ಧಕ್ಕೆ ಆಗುತ್ತಾ ಅನ್ನೋದೊಂದು ಏನೋ ಒಂದು ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಆ ಸಾಂಗ್ ಬಗ್ಗೆ ಎಲ್ಲೂ ಅಷ್ಟು ಇದುವರೆಗೂ ಹೇಳೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಆ್ಯಕ್ಚುಲಿ. ಓಕೆ. ಸೊ ಇವಾಗ ಅಪ್ಪು ಸರ್ ಅಂದಾಗ ಅವರು ಹಾಡಿದಂಥ ಎಲ್ಲ ಸಾಂಗ್ಗಳಿಗೆ ಪ್ಲೇಬ್ಯಾಕ್ ಸಿಂಗ್ ಮಾಡಿದಂಥ ಸಾಂಗ್ಗಳು ಬಂದಂಥ ರೆಮ್ಯುನರೇಷನ್ನ ಅವರು ಟ್ರಸ್ಟಿಗೆ ಕಳಿಸ್ತಿದ್ರು. ಇದನ್ನೆಲ್ಲ ಕೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಆ ಥರ ವ್ಯಕ್ತಿತ್ವ, ಮತ್ತು ಯಾರಿಗೂ ಅವರು ಆ ಥರದ್ದು ಹೇಳ್ತಿರ್ಲಿಲ್ಲ, ಎಲ್ಲ ಗೊತ್ತಾಗಿರೋದು ಬೇರೆಯವ್ರ ಕಡೆಯಿಂದನೇ ಗೊತ್ತಾಗಿರೋವಂಥದ್ದು ಆ ವಿಷಯಗಳು. ಸೊ ಆ ಬಗ್ಗೆ ನಿಮ್ಗೆ ತಿಳ್ಕೊಂಡಾಗ ಹೆಂಗೆ ಅನಿಸಿತ್ತು ಅವಾಗ? ನಿಜವಾಗ್ಲೂ ಅಂದರೆ ಹೆಂಗೆ ಅಂತಂದರೆ ತುಂಬ ಜನ ಕೆಲಸಗಳು ಮಾಡ್ತಾರೆ, ಬಟ್ ಅಂದರೆ ಇದು ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋರು ಹೆಚ್ಚು. ಬಟ್ ಪುನೀತ್ ಸರ್ ಹಾಗಲ್ಲ. ಆಮೇಲೆ ಇವತ್ತಿಗೂ ನೋಡಿ, ನೀವು ಯಾವುದೇ ಒಂದು ಕಂಟೆಂಟ್ ಏನಾದರೂ ರಿಲೀಸ್ ಮಾಡಬೇಕು ಮತ್ತೊಂದಕ್ಕೆ ಅಂತಂದರೆ ನಮಗೆ ಈಸಿಯಾಗಿ ಸಿಗ್ತಾ ಇದ್ದಿದ್ದು ಪುನೀತ್ ಸರ್ ಒಬ್ಬರೇ. ಓಕೆ. ಅಂದರೆ ಈಸಿಯಾಗಿ ಮೀನ್ಸ್ ಎಲ್ರಿಗೂ ಸ್ಪಂದಿಸ್ತಾ ಇದ್ರು. ಇವತ್ತು ನೀವು ಯಾವುದೇ ದೊಡ್ಡ ಸ್ಟಾರ್ ನಟರನ್ನ ನಾವು ಕಾಯಬೇಕು ಅಥವಾ ಅಪಾಯಿಂಟ್ಮೆಂಟ್ ಸಿಗುತ್ತೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ, ಡೌಟು. ಬಟ್ ನೀವು ಇವತ್ತಿಗೂ ಎಷ್ಟೋ ಜನ ಅವ್ರು ರಿಲೀಸ್ ಆಗಿರೋದು ಏನೇ ಒಂದು ಕಂಟೆಂಟ್ಗಳು ನೋಡಿದ್ರೆ ಎಲ್ಲ ಕಡೆ ಪುನೀತ್ ಸರ್, ಬಿಕಾಸ್ ಅಷ್ಟು ಸಪೋರ್ಟ್ ಮಾಡೋರು ಎಲ್ರಿಗೂ. ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಎನರ್ಜಿ. ಮತ್ತು ನನ್ನ ಸಾಂಗ್ ರಿಲೀಸ್ ಮಾಡಿಕೊಟ್ಟಾಗ್ಲೂ, ರಿಲೀಸ್ ಮಾಡಿದ ದಿನ ನೆಕ್ಸ್ಟ್ ಬನ್ನಿ ನೀವು ಸ್ಟುಡಿಯೋನೋ ಆಫೀಸಿಗೆ ಬನ್ನಿ, ವಿಲ್ ಡೂ ಅ ಪ್ರಾಜೆಕ್ಟ್ ಅಂತೆಲ್ಲ ಹೇಳಿದರು. ಬಟ್ ನನಗೆ ಅವಾಗ ಜಸ್ಟ್ ಒಂದು ಮೂವಿ ರಿಲೀಸ್ ಆಗಿದ್ದಲ್ಲ, ಸೊ ಎಲ್ಲೋ ಒಂದು ಕಡೆ ನನಗೆ ಅಂದರೆ ಇನ್ನೊಂದು ಸ್ವಲ್ಪ ಒಂದಷ್ಟು ಸಾಂಗ್ಸ್ ಬರಲಿ, ಆಮೇಲೆ ಅದನ್ನ ಇಟ್ಕೊಂಡು ಹೋದಾಗ ಅವ್ರಿಗೆ ವರ್ಕ್ ಮಾಡಿದಾಗ ಪುನೀತ್ ಸರ್ಗೆ ವರ್ಕ್ ಮಾಡಿದೆ ಅನ್ನೋದೊಂದು ಇರುತ್ತೆ. ಈಗಲೇ 2ನೇ ಮೂವಿನ 3ನೇ ಮೂವಿನ ಅಥವಾ ಮತ್ತೊಂದು ಪ್ರಾಜೆಕ್ಟು ಬೇಡ ಅನ್ನೋದೊಂದು ನನ್ನ ಒಂದು ಮೈಂಡ್ ಸೆಟ್ಟಲ್ಲಿದೆ. ಬಟ್ ಇವತ್ತು ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. ಇವತ್ತು ಪುನೀತ್ ಸರ್ ಇದ್ದಿದ್ರೆ ಖಂಡಿತ ನನಗೊಂದು ಮೂವಿಗೆ ಅಥವಾ ಆಲ್ಬಮ್ಗೆ ಯಾವುದಕ್ಕಾದ್ರೂ ಖಂಡಿತ ಒಂದು ಅವಕಾಶ ಸಿಗೋದು. ಬಿಕಾಸ್ ಸಾವಿರ ಸಾಂಗ್ ಕೇಳಿ ಅವ್ರು ಅಷ್ಟೊಂದು ಇಷ್ಟಪಟ್ಟಿದ್ರು. ಅದನ್ನು ಆಡಿಯೋ ರಿಲೀಸಲ್ಲೂ ಅವರು ಹೇಳಿದರು. ಸೊ ಅವರಿಂದ ಕಲಿಯೋದು ತುಂಬ ಇದೆ. ಎಷ್ಟೋ ಜನ ನಾವು ಒಂದು ಚಿಕ್ಕ ಸಕ್ಸಸ್ ಸಿಕ್ಕ ತಕ್ಷಣ ನನಗೆಲ್ಲ ಗೊತ್ತಪ್ಪ, ನಾನು ಹಾಡ್ತೀನಿ. ಸೊ ನೀವು ಯಂಗ್ಸ್ಟರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಮಾತನ್ನು, ಇದ್ರ ಬಗ್ಗೆ? ಯಂಗ್ಸ್ಟರ್ಸ್ಗಳಿಗೆ ಆ್ಯಕ್ಚುಲಿ ಇವಾಗ ಬರೋರೆಲ್ಲ ಸೂಪರ್ ಟ್ಯಾಲೆಂಟೆಡ್ ಆಗಿರ್ತಾರೆ, ಅವ್ರಿಗೇನು ಜಾಸ್ತಿ ಹೇಳಬೇಕಾಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಪೇಷನ್ಸ್ ಕಡಿಮೆ ಅಂತ ಹೇಳ್ಬೋದು. ತುಂಬ ತಾಳ್ಮೆ ಬೇಕು. ಮತ್ತು 1-2 ಸಾಂಗೆಲ್ಲ ಅದು ನಮಗಾಗಲಿಲ್ಲ ಅಥವಾ ಹಿಟ್ಟಾಗಲಿ ಇನ್ನೇನೋ ಒಂದು ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನಾನು ಅಂತಲ್ಲ, ಬೇಕಾದಷ್ಟು ಸಾವಿರ ಸೋಲ್ಗಳು ನೋಡಿರೋರು ತುಂಬ ಜನ ಇದ್ದಾರೆ. ಸೊ ಅವ್ರದ್ದೆಲ್ಲದ್ರ ಮುಂದೆ ಇವಾಗ ಬರ್ತಿರೋಂಥ ಇವಾಗ ತುಂಬ ಅಂದರೆ ಸೋಷಿಯಲ್ ಮೀಡಿಯಾ ಆಗಲಿ ಮತ್ತೊಂದರಲ್ಲಿ ತುಂಬ ಅವರು ಎನ್ಕರೇಜ್ ಮಾಡ್ಕೋಬೋದು ಇವಾಗೆಲ್ಲ. ಪ್ಲಾಟ್ಫಾರ್ಮ್ಸ್ ತುಂಬ ಇದೆ. ಹೌದು, ಪ್ಲ್ಯಾಟ್ಫಾರ್ಮ್ಸ್ ತುಂಬ ಇದೆ. ಬಟ್ ಏನಂದರೆ ಮುಂಚೆ ಎಲ್ಲ ನಾನು ಬರಬೇಕಾದ್ರೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಆ ಥರ ಬರೋದು ಸ್ವಲ್ಪ ಕಷ್ಟನೇ. ಬರೀ ಒಂದನ್ನೇ ನಂಬ್ಕೊಂಡು ಬರೋದು ಸ್ವಲ್ಪ ಕಷ್ಟ. ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ಬಂದರೆ ಒಳ್ಳೆಯದು. ಅಂದರೆ ಸಿಂಗಿಂಗ್ ಜೊತೆಗೆ ಒಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟು
ಅಥವಾ ಟೆಕ್ನಿಕಲ್ಲಿ ಸೌಂಡ್ ಇಂಜಿನಿಯರ್ ಆಗಿ ಏನಾದರೂ ಸ್ವಲ್ಪ ಕಲ್ತ್ಕೊಂಡಿದ್ರೆ, ಸೊ ಆ ಥರ ಒಂದು 4-5ರಲ್ಲಿ ನಾವು ತೊಡಗಿಸ್ಕೊಂಡಿದ್ರೆ ಖಂಡಿತ ಇಲ್ಲಿ ಸರ್ವೈವ್ ಆಗ್ಬೋದು. ಓಕೆ, ಇವಾಗ 24ರಲ್ಲಿ ಹೊಸ ಪ್ರಾಜೆಕ್ಟ್ಸ್ ಏನೇನು ಒಪ್ಕೊಂಡಿದ್ದೀರಾ? ಹೊಸ ಫಿಲ್ಮ್ಸು, ಮ್ಯೂಸಿಕ್. ಠಾಣೆ ಅಂತ ಒಂದು ಮೂವಿ, ಓಕೆ, ಅದ್ರದ್ದು ವರ್ಕ್ ಇನ್ನೇನು ಮೋಸ್ಟ್ಲಿ ಜಾನ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ಮೋಸ್ಟ್ಲಿ ಫೆಬ್ or ಮಾರ್ಚ್ಗೆ ಮೂವಿ ಬರ್ಬೋದು. ಅದು ಬಿಟ್ಟರೆ ಹೊಸದೊಂದು ಕಲರ್ಸ್ದೊಂದು ಸೀರಿಯಲ್ದು ಸ್ಟಾರ್ಟ್ ಆಗಬೇಕು. ಅದು ಬಿಟ್ಟರೆ ಅಂದರೆ ಆಲ್ಬಮ್ಸು ಅದು ಇದೊಂದು ಸುಮಾರು ಪ್ರಾಜೆಕ್ಟ್ಸ್ಗಳು ಒಪ್ಕೊಂಡಿದ್ದೀನಿ. ವೆಬ್ ಸೀರೀಸ್ ಮತ್ತು ಟ್ಯಾಕೀಸ್ ಆ್ಯಪ್ ಅಂತ ಇದೆ. ಸೊ ಅವ್ರಿಗೆ ವೆಬ್ ಸೀರೀಸ್ ಅಲ್ಲಿ ರೆಗ್ಯುಲರ್ ವರ್ಕ್ ಮಾಡ್ತಿರ್ತೀನಿ. ಸೊ ಮೂವಿ ಇನ್ನೊಂದೆರಡು ಹೊಸದು ಮಾತುಕತೆನಲ್ಲಿದೆ, ಫೈನಲ್ ಆಗಬೇಕು. ಆಲ್ಮೋಸ್ಟ್ ಸೀರಿಯಲ್ಸ್ಗೆ ತುಂಬ ಒಂದು ಕಲರ್ಸ್ನಲ್ಲೂ ಕೂಡ ತುಂಬ ಸೀರಿಯಲ್ಸ್ಗೆ ನೀವು ಆ ಥರ ಮ್ಯೂಸಿಕ್ ಇದು ಹೌದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಸುಮಾರು ಮಾಡಿದ್ದೀನಿ. ತ್ರಿಪುರ ಸುಂದರಿ, ನನ್ನ ರಸಿ ರಾಧೆ, ಮಿಥುನ ರಾಶಿ, ಅಂದರೆ ಲೈಕ್ ಬಿಟ್ಸ್ಗಳು ಮಾಡಿಕೊಡೋದು. 1 ನಿಮಿಷದ ಬಿಟ್ಸ್, ಲೈಕ್ ಎಲ್ಲ ಮೂಡ್ಸ್ಗೂ ಅಥವಾ ಎಲ್ಲ ಜಾನರು, ಎಲ್ಲ ಸಿಚುವೇಶನ್ಗೆ ಸೂಟ್ ಆಗುವಂಥದ್ದು. ಅದಾದ ನಂತರ ಟೈಟಲ್ ಸಾಂಗ್ಗಳು, 4 ಟೈಟಲ್ ಸಾಂಗ್ಗಳು ಅದು ಚೆನ್ನಾಗಿ ಬಂತು. ಗಂಗೆ ಗೌರಿ, ತ್ರಿಪುರ ಸುಂದರಿ, TV9 ಹೆಮ್ಮೆಯ ಕನ್ನಡತಿ, ದೆನ್ ಯಾವುದದು ಕಾವೇರಿ ಕನ್ನಡ ಮೀಡಿಯಮ್ಮ. ಸೊ ಹೀಗೆ ಇವತ್ತೊಂದು ಪ್ರಾಜೆಕ್ಟ್ ಇರುತ್ತೆ, ನಾಳೆ ಇನ್ನೊಂದೇನೋ ಒಂದು ಹೊಸ ಪ್ರಾಜೆಕ್ಟ್ ಬರುತ್ತೆ, ನಡೀತಾ ಇದೆ, ಪರವಾಗಿಲ್ಲ. ಸೊ ಪ್ರಶಸ್ತಿಗಳಂತ ಬಂದಾಗ ಈಗ ಬರ್ತಾ ಇರೋವಂಥ ಎಷ್ಟೋ ಜನ ಸಿಂಗರ್ಸು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನಿಮ್ಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿದೆ, ಫಿಲ್ಮ್ ಫೇರ್ ನಾಮಿನೇಟ್ ಆಗಿದ್ರಿ, ಫಿಲ್ಮ್ ಫೇರು ಮತ್ತು ಸೈಮಾಗೆ ನಾಮಿನೇಟ್ ಆಗಿದ್ದು. ಆ್ಯಕ್ಚುಲಿ ಹಂಗೆ ನೋಡಕ್ಕೆ ಹೋದರೆ ಪ್ರತಿಷ್ಠಿತ ಅವಾರ್ಡ್ ಅಂತ ಗೋವಾನಲ್ಲಿ ಇಂಟರ್ನ್ಯಾಷನಲ್, ಅದು ಕನಸು ಮಾರಾಟಕ್ಕಿದೆ ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ಬಂದಿದ್ದು. ಸೊ ಆ್ಯಸ್ ಎ ಸಿಂಗರ್ ಅಂದರೆ ಫಿಲ್ಮ್ ಫೇರ್, ಸೈಮಾ ಇಂಥದ್ದು ಯಾವುದೂ ಬಂದಿಲ್ಲ, ನಾಮಿನೇಟ್ ಮಾತ್ರ ಆಗಿದ್ದು. ಬಟ್ ಎಲ್ಲೋ ಒಂದು ಕಡೆ ಹಾಡಿರೋ ಸಾಂಗ್ಸ್ಗಳು ಜಾಸ್ತಿ ಇದೆ, ಬಟ್ ಹಿಟ್ ಸಾಂಗ್ಸ್ಗಳು ಕಡಿಮೆ, ಅವಾರ್ಡ್ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬಟ್ ಆರ್ಯಭಟ ನನ್ನ ಸೀರಿಯಲ್ ಸಾಂಗ್ ಬಂದಿದ್ದು, ಈವನ್ ಕೀಮಾ ಅವಾರ್ಡ್ ಕೂಡ ನನ್ನ ಸೀರಿಯಲ್ ಸಾಂಗಿಗೆ ಬಂದಿದ್ದು. ಎಷ್ಟು ಖುಷಿ ಆಯ್ತು ಮ್ಯಾಮ್ ಅವಾಗ ಆರ್ಯಭಟ ಅವಾರ್ಡ್ ಸಿಕ್ಕಾಗ? ಅವಾಗ ತುಂಬ ಖುಷಿ ಆಯ್ತು, ಬಿಕಾಸ್ ಆವಾಗ ಅನಾವರಣ ಸೀರಿಯಲ್ ತುಂಬ ಜನ ನೋಡ್ತಾ ಇದ್ರು. ಸೇತುರಾಮ್ ಅವರ ಒಂದು ಡೈರೆಕ್ಷನ್ನು. ಸೊ ತುಂಬಾ ಖುಷಿ ಆಯಿತು ಆ ಸಂದರ್ಭದಲ್ಲಿ. ನಂತರ ಅಶ್ವಿನಿ ನಕ್ಷತ್ರಗೆ ಕೀಮಾ ಅವಾರ್ಡ್ ಬಂದಿದ್ದು, ಮತ್ತು ಭರಾಟೆ ಸಾಂಗು ಸೈಮಾಗೆ ನಾಮಿನೇಟ್ ಆಗಿದ್ದು. ಕಲೆಯನ್ನು ಮುಂದುವರ್ಸ್ಕೊಂಡು ಬಂದ್ರಿ, ಇವಾಗ ನಿಮ್ಮ ಮಗಳಿಗೂ ಕಲಿಸ್ತಿದ್ದೀರಾ ಅದನ್ನೇ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಜಮಾನ್ರು, ಮಕ್ಕಳು? ಫ್ಯಾಮಿಲಿ ಸಪೋರ್ಟು ತುಂಬಾ ಇದೆ. ಚಿಕ್ಕ ವಯಸ್ಸಿಂದನೂ ಒಂದು ನಾನು ಮದುವೆ ಆದಾಗ ಆ್ಯಕ್ಚುಲಿ ನಾವು ಹಸ್ಬೆಂಡ್ ಅಂದರೆ ಅತ್ತೆ ಮಾವ ಜೊತೆ ಇದ್ದಿದ್ದು. ನನ್ನ ಮಗಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಸೇರಿಸ್ಬೇಕು ಅಂದಾಗ, ಆವಾಗ ನನ್ನ ಹಸ್ಬೆಂಡ್ ಇಲ್ಲೆಲ್ಲ ಮ್ಯೂಸಿಕ್ ಫ್ಯಾಮಿಲಿ, ಅಂದರೆ ಎಲ್ಲರೂ ಮ್ಯೂಸಿಷಿಯನ್ನೇ ಇರೋದ್ರಿಂದ ಇಲ್ಲೇ ಬೆಳೆಸೋಣ ಅಂತಂದ್ಬಿಟ್ಟು ಆವಾಗ ನಾನು ಅಪ್ಪ ಅಮ್ಮ ಅವ್ರ ಜೊತೆಗೆ ಶಿಫ್ಟ್ ಆಗಿದ್ದು. ಅದಕ್ಕೆ ಮುಂಚೆ ಹೋಗಿ ಬಂದು ಮಾಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಮೇ ಬಿ ಕೆಲವೊಂದು ಜವಾಬ್ದಾರಿಗಳು ನಾನು ತಗೋಬೇಕಾಗಿತ್ತು. ಸೊ ಹಾಗಾಗೇ ನಾನು ಅಲ್ಲಿ ಹೋದ್ನೇನೋ ಅನ್ನೋದೊಂದು ಅನಿಸುತ್ತೆ ಯಾವಾಗಲೂ. ಬಿಕಾಸ್ ಇವಾಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಮತ್ತು ನಮ್ಮ ಅತ್ತೆನೂ ಅಷ್ಟೇ ತುಂಬ ಸಪೋರ್ಟಿವ್. ಅವ್ರು ಯಾವತ್ತೂ ಏನು ಇವತ್ತು ಮನೇಲಿಲ್ಲ, ಇದು ಮಾಡಿಲ್ಲ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಸೊ ಹಸ್ಬೆಂಡ್ ಕೂಡ ಅವರು ತುಂಬಾ ಸಪೋರ್ಟಿವ್. ಎಸ್ಪೆಷಲಿ ಹಾಡೋದ್ರಲ್ಲಾಗಿ ಮ್ಯೂಸಿಕ್ ಡೈರೆಕ್ಷನ್, ನೀನು ಅದು ಮಾಡು ಇದು ಮಾಡು ಅಂತ ಅವರೇ ಒಂದಷ್ಟು ಐಡಿಯಾಸ್ ಕೊಡ್ತಿರ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ ಓಕೆ ಇಡೀ ಫ್ಯಾಮಿಲಿ. ಆ್ಯಂಡ್ ನನ್ನ ಮಗಳು ಕೂಡ ಎಲ್ಲೋ ಒಂದು ಕಡೆ ಒಂದ್ಸಲಿ ಹಠ ಮಾಡ್ತಾಳೆ, ಅಮ್ಮ ಸ್ಟುಡಿಯೋಯಿಂದ ಬೇಗ ಬಾ ಅಂತ. ಬಟ್ ಅವಳು ಕೂಡ ಒಂಥರ ಇವಾಗ್ಲಿಂದನೇ ಅವಳು ಇಂಡಿಪೆಂಡೆಂಟಾಗಿ ಬೆಳೀತಾ ಇದ್ದಾಳೆ. ಸೊ ಇವಾಗ ನಾನೇನಾದರೂ ನೆಕ್ಸ್ಟ್ ನಾನು ಟ್ರೈನಿಂಗಿಗೆ ಅಂತ 1 ತಿಂಗಳು 2 ತಿಂಗಳು ಆ ಥರ, ಅದೇ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳಿದ್ನಲ್ಲ, ಆ ಟ್ರೈನಿಂಗಿಗೆ ಅಂತ ಹೊರಗಡೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೆಲ್ಲ ಅವಳು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ.
ಅಪ್ಪ ಅಮ್ಮನ ನೆನ್ಪು ಮಾಡ್ಕೊಂಡಾಗ ಇವಾಗೆಲ್ಲೋ ಇರಬೇಕಿತ್ತು ಅಪ್ಪ ಅಮ್ಮ ಇಬ್ಬರು. ಎಸ್ಪೆಷಲಿ ನಮ್ಮಮ್ಮ ಆಲ್ಮೋಸ್ಟ್ ಇವಾಗ ಜನವರಿ ಮಾರ್ಚ್ಗೆ ಆಲ್ಮೋಸ್ಟ್ 3 ಇಯರ್ಸೇ ಆಗೋಗುತ್ತೆ. ಬಟ್ ಅಮ್ಮ ಹೋಗೋ ಟೈಮಲ್ಲಿ 2 ದಿನದ ಹಿಂದೆ ನನ್ನ ತಂಗಿ ಹತ್ರ ಹೇಳಿದ್ರಂತೆ, ಅವಳು ಏನೋ ಒಂದು ಅಚೀವ್ ಮಾಡ್ತಾಳೆ ಕಣ, ಏನೋ ಮಾಡ್ತಾಳೆ ಅವಳು, ಬಟ್ ಅದನ್ನು ನೋಡೋದಕ್ಕೆ ನಾನು ಇರ್ತೀನೋ ಇರಲ್ವೋ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಅವರಿದ್ದಾಗಲೇ ನಾನೇನೋ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೆ, ಬಟ್ ಸ್ಟುಡಿಯೋ ಆಗಿರಲಿಲ್ಲ ನಂದು. ಸ್ಟುಡಿಯೋ ಆಗಿ ಇವಾಗ ಜಸ್ಟ್ 1 ಇಯರ್ ಆಗಿರೋದು. ಸೊ ನಮ್ಮ ಸ್ಟುಡಿಯೋಗೆ ಬಂದರೆ ಒಂದು ಅಪ್ಪ ಅಮ್ಮಂದಿಬ್ರದ್ದು ದೊಡ್ಡ ಫೋಟೋ, ಅದೇ ಮೇಯ್ನ್ ಅಟ್ರಾಕ್ಷನ್ನು ನಮ್ಮ ಸ್ಟುಡಿಯೋನಲ್ಲಿ. ಸೊ ಅದನ್ನೆಲ್ಲ ನೋಡಿದಿದ್ರೆ ಖಂಡಿತ ಇನ್ನೂ ಖುಷಿ ಪಟ್ಟಿರೋರು ಎಲ್ಲರೂ, ಪ್ರತಿಯೊಬ್ಬರು ಅದನ್ನೇ ಅಂತಾರೆ, ಅಪ್ಪ ಅಮ್ಮ ಇರಬೇಕಾಗಿತ್ತು, ನೋಡಬೇಕಾಗಿತ್ತು. ಈಗಲೂ ಎಷ್ಟೋ ಜನಕ್ಕೆ ಅವ್ರು ಹೋಗಿದ್ದಾರೆ ಅನ್ನೋದೇ ಇಲ್ಲ ಸಡನ್ನಾಗಿ ಸಿಕ್ಕಿದ ತಕ್ಷಣ ಅಮ್ಮ ಹೇಗಿದ್ದಾರೆ ಅಂತಾರೆ. ಏನಾಗಿತ್ತು ಆ್ಯಕ್ಚುಲಿ ಅಮ್ಮಂಗೆ? ಏನಾಯಿತು ಅಮ್ಮಂಗೆ ಸುಮಾರು ವರ್ಷಗಳಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಬೆಡ್ ರಿಡನ್ ಆಗಿದ್ರು. ಸೊ ಹಾಗಾಗಿ ಹೋಗಿದ್ದವರು. ಬಟ್ ಅಪ್ಪ ಹೋಗಿದ್ದು ಕೋವಿಡಿಂದ. ಬಟ್ ಅಮ್ಮ ಹೋಗಿದ್ದ ಟೈಮು ಅದು ಕೋವಿಡ್ ಟೈಮೇ, ಬಟ್ ಬೇರೆ ಹೆಲ್ತ್ ಇಶ್ಯೂಸಿಂದ. ಸೊ ಇಷ್ಟೊತ್ತು ನಮ್ಮೊಟ್ಟಿಗೆ ನೀವು ನಿಮ್ಮ ಇಡೀ ಬದುಕಿನ ಎಲ್ಲ ಒಂದು ಸನ್ನಿವೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಶೇರ್ ಮಾಡಿದ್ರಿ ನೆನಪುಗಳನ್ನ, ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು, ನೀವು ಕೆಲಸ ಮಾಡಿದಂಥ ಸಂಗೀತ ನಿರ್ದೇಶಕರು ಹಾಗೆ ಪ್ಲೇಬ್ಯಾಕ್ ಸಿಂಗರ್ಸ್ ಒಟ್ಟಿಗೆ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ನಿಮ್ಮ ಮನದಾಳದ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಗೌರೀಶ್ ಅಕ್ಕಿ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು. ನನಗೂ ಅಂದರೆ ಕೆಲವು ಕಡೆ ಎಷ್ಟೋ ಇಂಟರ್ವ್ಯೂಸ್ಗೆ ಹೋಗ್ತೀವಿ, ಬಟ್ ಎಲ್ಲ ಕಡೆನೂ ಎಲ್ಲ ವಿಷಯಗಳನ್ನೂ ಹೇಳಿರಲ್ಲ. ಬಟ್ ಇಲ್ಲ ಒಂದಷ್ಟು ಬೇರೆ ವಿಷಯಗಳನ್ನೂ ನಾನು ಶೇರ್ ಮಾಡಿಕೊಂಡೆ. ಸೊ ನನಗೂ ಕೂಡ ಅಷ್ಟೇ ಖುಷಿ ಆಯಿತು ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಸೊ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಬರೀ ಅವ್ರಿಗಷ್ಟೇ ಅವಕಾಶ ಕೊಡೋದಲ್ಲದೆ ಯುವ ಪತ್ರಕರ್ತರಾಗಿರೋ ನಮಗೂ ಕೂಡ ಇಂಟರ್ವ್ಯೂ ಕೊಟ್ಟಿದ್ರಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೆಲೋಡೀಸ್ ಸಾಂಗ್ಗಳನ್ನ ಕೇಳ್ತಿರ್ಬೇಕಾದ್ರೆ ನಮಗೆ ಮೊದಲು ನೆನಪಾಗೋದು, ಅಥವಾ ಅವ್ರ ಧ್ವನಿ ಕೇಳಿದ ತಕ್ಷಣ ಓ ಮಾನಸ ಮ್ಯಾಮ್ ಹಾಡ್ತಿದ್ದಾರೆ ಮೆಲೋಡೀಸ್, ಅದೊಂದು ಹೀಲ್ ಆಗುವಂಥದ್ದು ಸಂಗೀತಗಾರರಿವರು, ಪ್ಲೇಬ್ಯಾಕ್ ಸಿಂಗರ್ ಇವರು. ಅಪ್ಪ ಅಮ್ಮನ ಮುದ್ದಿನ ಮಗಳು. ಸೊ ಆ ಒಂದು ಕಲೆಯನ್ನು ಜನ್ರೇಷನ್ ವೈಸ್ ಅವರು ತಂದೆ ತಾಯಿಯ ಹೇಳ್ಕೊಟ್ಟಂತಹ ಕಲೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲದರ ಬಗ್ಗೆಯೂ ನಮ್ಗೆ ತಿಳಿಸ್ಕೊಟ್ರು. ನಾನು ಅಂದ್ಕೊತೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನೂ ನಾವು ತರೋದಕ್ಕಾಗದಿದ್ರು ಕೆಲವು ನೆನಪುಗಳನ್ನ ತಂದಿದ್ದೀನಿ. ಶಂಖನಾದ ಅರವಿಂದ್ ಸರ್ ಅವರ ಕೆಲವು ಘಟನೆಗಳು, ಅವ್ರದ್ದು ಪೂರ್ತಿಯಾದಂತಹ ಸನ್ನಿವೇಶ ತರೆದಿದ್ರು. ಮ್ಯಾಮ್ ಮಾನಸ ಅವರ ಒಟ್ಟಿಗೆ ಕಳೆದಂಥ ಕ್ಷಣಗಳಾಗಿರಬಹುದು, ಅವ್ರ ಜೀವನದಲ್ಲಿ ನಡೆದಂಥ ಘಟನೆಗಳು, ಏಳು ಬೀಳುಗಳು, ಇದೆಲ್ಲದರ ಬಗ್ಗೆಯೂ ಕೆಲವೊಂದು ಸನ್ನಿವೇಶಗಳನ್ನ ನಾವು ಸೆರೆ ಹಿಡೋದಕ್ಕೆ ನಿಮ್ಗೆ ಅರ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾ, ಇದಾಗಿತ್ತು ಮಾನಸ ಹೊಳ್ಳ ಅವರ ಒಂದು ಸಂದರ್ಶನ. ಹೊಸ ವರ್ಷಕ್ಕೆ ಈ ಒಂದು ಸಂದರ್ಶನ ನಿಮಗಾಗಿ ನಾವು ಕೊಡ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಗೌರೀಶ್ ಅಕ್ಕಿ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ.